ಕಾನೂನನ್ನು ಕಾವ್ಯಾತ್ಮಕವಾಗಿ ಬೋಧಿಸುವ ನಮ್ಮ ಭಾರತೀಯ ಸಂವಿಧಾನ ಅಂದರೆ ಅದು ನಮ್ಮ ವಚನ ಸಾಹಿತ್ಯ. ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿ ಅಭಿಮತ. ರಾಷ್ಟ್ರೀಯ ಬಸವತತ್ವ ಪರಿಷತ್ತು ವತಿಯಿಂದ 78ನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಬೆಂಗಳೂರಿನ ವಿಜಯನಗರದ ಪಾಲಿಕೆ ಭವನದ ಡಾಕ್ಟರ್ ಚಿದಾನಂದ ಮೂರ್ತಿ ಸಭಾಂಗಣದಲ್ಲಿ ಬುಧವಾರ ಅರ್ಥಪೂರ್ಣವಾಗಿ ನಡೆಯಿತು. ತುಮಕೂರಿನ ವನಕಲ್ಲು ಮಹಾಸಂಸ್ಥಾನ ಮಠದ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿದ್ದರು. ಅವರು ಮಾತನಾಡಿ, ಬಸವಣ್ಣ ವಿಶ್ವಶಾಂತಿಯ ಸಂಸ್ಥಾಪಕ, ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕಲ್ಯಾಣದ ಮೂಲಕ ವಿಶ್ವಕ್ಕೆ ಮೊದಲ ಬಾರಿಗೆ ಪರಿಚಯಿಸಿದವರು ಬಸವಣ್ಣ ಎಂದರು. ಇದೇ ವೇಳೆ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಮಾಜಿ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ನಡುವಿನ ಸಂಭಾಷಣೆಯನ್ನು ಅವರು ಸ್ಮರಿಸಿದರು. ಕಾನೂನನ್ನ ಕಾವ್ಯಾತ್ಮಕವಾಗಿ ಬೋಧಿಸುವಂತ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದ್ರೆ ಅದು ನಮ್ಮ ವಚನ ಸಾಹಿತ್ಯ ಅಂತ ಅಂಬೇಡ್ಕರ್ ಅವರು ಹೇಳ್ತಾರೆ. ಆಗ ಅಂಬೇಡ್ಕರ್ ಅವರಿಗೆ ಕೇಳ್ತಾರೆ, ಇದರಲ್ಲಿ ದಲಿತರಿಗೆ ಸಮಾನತೆ ಇದೆಯಾ? ದಲಿತರಿಗೆ ಸಮಾನತೆ ಇದೆಯಾ? ಬಸವಣ್ಣನ ಆಶಯದಲ್ಲಿ ಸರ್ವರಿಗೂ ಸಮಪಾಲು ಸಿದ್ಧಾಂತವಿದೆಯಾ ಅಂತ ಕೇಳ್ತಾರೆ. ಆಗ ಒಂದು ವಚನವನ್ನ ತಗೊಂಡು ಅವರಲ್ಲೇ ಹೇಳ್ತಾರೆ, ಕೊಲ್ಲುವನೆ ಮಾದಿಗ, ವಲಸು ತಿಂಬುವನೆ ವಲಯ, ಕುಲ ಯಾವುದು ಹಾವಂದಿರ ಕುಲ ಯಾವುದು, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವ ನಮ್ಮ ಕೂಡಲ ಸಂಗನ ಶರಣರೇ ನಿಜ ಕುಲಜರು ಅಂತ ಹೇಳಿ. ಬಸವಣ್ಣನವರ ನಿಜಾಚರಣಗಳ ವಿಷಯ ಕುರಿತು ಉಪನ್ಯಾಸ ನೀಡಿದ ರಾಜಾಜಿನಗರದ ಮಹಿಳಾ ಪದವಿ ಪೂರ್ವ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಎಸ್ ರೂಪಾ ಅವರು ಬಸವಣ್ಣನವರು ಮಾಡಿದ್ದೆಲ್ಲವೂ ಆಚರಣೆಯೇ ಎಂದರು. ದಾಸೋಹ, ಭಕ್ತಿ, ಗುರು, ಲಿಂಗ, ಜನ್ಮ ಅಂದ್ರೆ ನಾವು ಮಾಡುವ ಎಲ್ಲ ಕಾರ್ಯಗಳಿಗೂ ಕೂಡ ಅದು ಆಚರಣೆಯ ರೂಪವನ್ನ ತಂದಂಥದ್ದು ಬಸವಣ್ಣನವರ ಕೈಯಲ್ಲಿ. ನಾವು ಬಸವ ತತ್ವವನ್ನ ನೋಡ್ತಾ ಹೋದಾಗ ನಾನು ಆಗಲೇ ಹೇಳಿದೆ, 12ನೇ ಶತಮಾನ ಬರೀ ಸಾಹಿತ್ಯವಾಗಿ ಉಳಿಲಿಲ್ಲ, ಅದೊಂದು ಚಳವಳಿಯಾಗಿ ಉಳಿತು ಅಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ನಾವು ನೋಡುವಂತಹ 5 ಪ್ರಮುಖವಾದಂತಹ ಚಳವಳಿ: ಆರ್ಥಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಸಾಹಿತ್ಯಿಕವಾಗಿ ಮತ್ತು ಸ್ತ್ರೀವಾದಿಯಾಗಿ. ಇವತ್ತು ಹೆಣ್ಣು ಮಕ್ಕಳಿಗೂ ಒಂದು ವೇದಿಕೆ ಅನ್ನೋದನ್ನ ಏನಾದ್ರು ಕಲ್ಪಿಸ್ಕೊಟ್ಟಿದೆ. ಇವತ್ತು ಗಂಟೆಗೆ ಸರಿ ಸಮಾನವಾಗಿ ಒಂದು ವೇದಿಕೆಯನ್ನ ನಮಗೆ ಕಲ್ಪಿಸ್ಕೊಟ್ಟಿದ್ದೆ ಆ ಬಸವ. ಅನುಭವ ಮಂಟಪದಲ್ಲಿ ನಮಗೂ ಒಂದು ಜಾಗವನ್ನ ಕೊಟ್ಟಿದ್ದು. ಗಂಡು ಬೇರೆ ಅಲ್ಲ, ಹೆಣ್ಣು ಬೇರೆ ಅಲ್ಲ, ಇಬ್ಬರೂ ಸಮಾನರು ಅಂತ ಹೇಳಿಕೊಟ್ಟಂತವರೇ ಬಸವ. ಮುಖ್ಯ ಅತಿಥಿಯಾಗಿದ್ದ ವಿಜಯನಗರದ ಹಿರಿಯ ನಾಗರಿಕರ ವೇದಿಕೆ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಅವರು ಬಸವಣ್ಣನವರು ಫಾದರ್ ಆಫ್ ಯೂನಿವರ್ಸ್ ಎಂದು ಹೇಳಿದರು. ಫಾದರ್ ಆಫ್ ದಿ ಯೂನಿವರ್ಸ್ ಬಸವಣ್ಣ. ಯಾಕಂದ್ರೆ ಬಸವಣ್ಣ ನಮ್ಗೆ ತುಂಬಾ ಪ್ರೀತಿ. ಬಸವಣ್ಣ ನಮ್ಮ ದೇಶದಲ್ಲಿ ಗೊತ್ತಿರುತ್ತೆ, ಯೂನಿವರ್ಸ್ ಅಲ್ಲಿ ಗೊತ್ತಿರುತ್ತೋ ಇಲ್ಲೋ ಗೊತ್ತಿಲ್ಲ ಅಂತ ಅನ್ಕೊಂಡಿರ್ತೀವಿ. ಈಗ ನಾವು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ ನಮ್ಮ ಬಸವಣ್ಣ ಫಾದರ್ ಆಫ್ ದಿ ನೇಷನ್ ಅಂತ ಹೇಳ್ಬಿಟ್ಟು ಒಪ್ತಾರ? ಒಪ್ಪಲ್ಲ. ಒಪ್ಪನ್ನು ಮಾಡಬೇಕು. ಅಂದ್ರೆ ಅದಕ್ಕೆಲ್ಲ ಡಾಕ್ಯುಮೆಂಟ್ ಇದೆ. ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಅಲ್ಲಿ 3 ಪಿಲ್ಲರ್ಸ್ ಆಗಿ ಆರ್ಗನೈಸೇಷನ್ ಮಾಡಿದ್ದಾರೆ. ಹೌದಾ? ಮೊದಲನೇದಾಗಿ ಏನಿದೆ?
ಪಿಲ್ಲರ್ ಅಲ್ಲಿ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಪಿಲ್ಲರ್ಸ್ ಪೀಸ್ ಅಂಡ್ ಸೆಕ್ಯೂರಿಟಿ. ನಮ್ಮ ಬಸವಣ್ಣನವರದ್ದು ಮೈನ್ ವ್ಯಾಲ್ಯೂನೇ ಅದು. ಬಸವಣ್ಣ ಕಂಡಮ್ಸ್ ಎಕ್ಸ್ಪ್ಲಾಯಿಟೇಷನ್, ಡಿಸ್ಕ್ರಿಮಿನೇಷನ್ ಅಂಡ್ ವೈಲೆನ್ಸ್. ಅಂದ್ರೆ ಏನು? ಇಟ್ ಈಸ್ ಈಕ್ವಲೆಂಟ್ ಟು ಪೀಸ್ ಅಂಡ್ ಸೆಕ್ಯೂರಿಟಿ, ವಿಚ್ ಈಸ್ ಒನ್ ಆಫ್ ದಿ ಮೈನ್ ಪಿಲ್ಲರ್ಸ್ ಆಫ್ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಲ್ವಾ? ಪ್ರಾಸ್ತಾವಿಕವಾಗಿ ಮಾತನಾಡಿದ ಪರಿಷತ್ತಿನ ಅಧ್ಯಕ್ಷ ಡಿ.ಟಿ. ಅರುಣ್ ಕುಮಾರ್ ಅವರು ಇಡೀ ಕಾರ್ಯಕ್ರಮದ ಯಶಸ್ಸಿನ ಕುರಿತು ಹೇಳಿದ್ದು ಹೀಗೆ. ಇವತ್ತು 78ನೇ ತಿಂಗಳ ಶರಣ ಸಂಗಮ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಕಾರ್ಯರೂಪ ಬಂದಿದೆ. ಯಾಕಂದರೆ ಇದು ರಾಷ್ಟ್ರೀಯ ಬಸವ ತತ್ವ ಪರಿಷತ್ತಿನ 78ನೇ ತಿಂಗಳ ಕಾರ್ಯಕ್ರಮ ಕೂಡ ಆಗಿದೆ. ಇನ್ನೊಂದು ವಿಶೇಷತೆ ಕಾಕತಾಳೀಯ ಏನಂದರೆ 78ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ನಮ್ಮದು ಶರಣ ಸಂಗಮ 78 ಬಂದಿರತಕ್ಕಂಥದ್ದು ಭಾಳ ಸಂತಸ ತಂದಿದೆ. ಇವತ್ತು ಉಪನ್ಯಾಸವನ್ನು ನೀಡಿರ್ತಕ್ಕಂಥ ಡಾಕ್ಟರ್ ರೂಪ ಆಗಿರ್ಬೋದು, ಹಾಗೂ ಮೊಣಕಲ್ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಬಸವರಾಮಾನಂದ ಸ್ವಾಮೀಜಿಯವರು ಆಗಿರ್ಬೋದು, ವಿಶೇಷವಾದಂತಹ ಒಂದು ಆಶೀರ್ವಚನ ಮತ್ತು ಒಂದು ಉಪನ್ಯಾಸ ನೀಡಿದ್ದಾರೆ. ಯಾಕಂದರೆ ನಿಜವಾಗಿಯೂ ಬಸವಣ್ಣನವರ ನಿಜಾಚರಣೆಗಳು ಏನಿದ್ದಾವೆ ಅನ್ನುವಂಥದ್ದನ್ನ ಎಲ್ಲ ಶರಣರು ಮನದಟ್ಟು ಮಾಡ್ಕೊಂಡಿದ್ದಾರೆ. ನಾವು ಬರೇ ವಚನಗಳನ್ನು ಕೇಳೋದಿಲ್ಲ, ನಾವು ಆಚರಣೆಗೆ ತರ್ತೀವಿ. ಪ್ರತಿಯೊಬ್ಬರು ಕೂಡ ಆಚರಣೆ ಮಾಡೋದ್ರ ಮುಖೇನ ಮೂಢನಂಬಿಕೆ ಕಂದಾಚಾರದ ವಿರುದ್ಧ ಜಾಗೃತರಾಗಿರ್ತೀವಿ ಅನ್ನುವಂಥ ಸಂದೇಶವನ್ನು ಇವತ್ತಿನ ಕಾರ್ಯಕ್ರಮ ಕೊಡ್ತಾ ಇದೆ ಅನ್ನೋದರಲ್ಲಿ ಎರಡು ಮಾತಿಲ್ಲ. ನಿಜವಾಗಿಯೂ ಸಹ ಅನೇಕ ಇಂತಹ ಒಂದು ಮಳೆಯ ದಾಳಿ ಬರ್ತಾ ಇದ್ರೂ ಕೂಡ ಎಲ್ಲ ಸಭಿಕರು ಇವತ್ತು ತದೇಕ ಚಿತ್ತದಿಂದ ಕಾರ್ಯಕ್ರಮ ವೀಕ್ಷಣೆ ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೂ ಶರಣ. ನಾಗರಬಾವಿಯ ಕೃಷ್ಣ ಗ್ರೂಪ್ ಮತ್ತು ಕುಸುಮಾ ಶೆಣೈ ಮತ್ತು ತಂಡದವರು ಹಾಗೂ ಜೈ ಮಾರುತಿ ನಗೆಕೂಟದ ಸದಸ್ಯರು ಸುಶ್ರಾವ್ಯವಾಗಿ ವಚನ ಗಾಯನ ಮತ್ತು ತತ್ವಪದ ಹಾಡಿದರು. ಹಸಿದು ಬಂದವರ